ಕೊಟ್ಟ ಮಾತು ಡಿಕೆಶಿ ಅವರಿಗೆ ಕೊಟ್ಟಂತಹ ಮಾತನ್ನ ಹೈಕಮಾಂಡ್ ಉಳಿಸಿಕೊಳ್ತು. ಆದ್ರೆ ರಾಮಲಿಂಗಾರೆಡ್ಡಿ ಅವರಿಗೆ ಕೊಟ್ಟಂತಹ ಮಾತನ್ನ ಡಿಕೆಶಿ ಅವರು ಉಳಿಸಿಕೊಳ್ಳಿಲ್ವಾ? ಈಗ ಡಿಕೆಗೆ ಶಾಕ್ ಎದುರಾಗಿದೆ. ಸರ್ಕಾರವೇ ಶೇಕ್ ಆಗ್ತಾ ಇದೆ. ಡಿಕೆಶಿ ಅವರಿಗೆ ಸಂಪುಟ ಕಂಟಕ ಎದುರಾಗಿದೆ. ಅಸಮಾಧಾನ ಸ್ಫೋಟ ಆಗ್ತಾ ಇದೆ. 2 ದಿನಕ್ಕೆ ರಾಮಲಿಂಗಾರೆಡ್ಡಿ ರಾಜೀನಾಮೆ ಕೊಟ್ಟಿದ್ದಾರೆ. ರಾಮಲಿಂಗಾರೆಡ್ಡಿ ಬೆನ್ನಲ್ಲೇ ಮತ್ತಿಬ್ಬರು ಸಚಿವರು ಕೂಡ ರಾಂಗ್ ಆಗಿದ್ದಾರೆ. ಸೀನಿಯಾರಿಟಿ ಮೇಂಟೈನ್ ಆಗಿಲ್ಲ ಅಂತ ತೀವ್ರ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ನನಗೆ ಕೋಪ ಇಲ್ಲ, ಆದ್ರೆ ಆಹಾರ ಖಾತೆ ಬೇಡವೇ ಬೇಡ. ರಾಜೀನಾಮೆಗೆ ನಿರ್ಧಾರ ಮಾಡಿದ್ರ KH ಮುನಿಯಪ್ಪ ಅವರು. ರಾಜೀನಾಮೆಯ ಪರ್ವ ಶುರುವಾಗಿದೆ. ಈಗಾಗಲೇ ಕಾಂಗ್ರೆಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡ್ತಿದ್ದ ಹಾಗೆ ಮಾಜಿ ಸಿಎಂ ರಾಜೀನಾಮೆಯ ಪರ್ವ ಶುರುವಾಗುತ್ತೆ ಅಂತ ಹೇಳಿ ಅನ್ಕೊಂಡಿದ್ರು. ಬಟ್ ಈಗ ಖಾತೆ ಹಂಚಿಕೆ ಆಗ್ತಿದ್ದ ಹಾಗೆ ರಾಜೀನಾಮೆಯ ಪರ್ವ ಶುರುವಾಗ್ತಾ ಇದೆ. ಮೊದಲ ವಿಕೆಟ್, ಕಾಂಗ್ರೆಸ್ನ ಮೊದಲ ವಿಕೆಟ್ ಹೋಗಿದೆ. ರಾಮಲಿಂಗಾರೆಡ್ಡಿ ಅವರು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಈ ಹಿಂದೆ ಅವರಿಗೆ ಸಾರಿಗೆ ಸಚಿವರಾಗಿ ಖಾತೆಯನ್ನ ನೀಡಲಾಗಿತ್ತು. ಸಾರಿಗೆ ಡಿಪಾರ್ಟ್ಮೆಂಟ್ ಅನ್ನ ಖಾತೆಯನ್ನ ನೀಡಲಾಗಿತ್ತು. ಬಟ್ ಈಗ ಜಲಸಂಪನ್ಮೂಲ ನೀಡಲಾಗಿತ್ತು. ಬಟ್ ಅವರೇನು ಸಚಿವ ಸ್ಥಾನಕ್ಕೋಸ್ಕರ ಡಿಕೆಶಿ ಅವರ ಮನೆ ಬಾಗ್ಲಾಗ್ಲಿ ಹೈಕಮಾಂಡ್ ಬಾಗ್ಲಾಗ್ಲಿ ತಟ್ಟದವರಲ್ಲ. ಖುದ್ದಾಗಿ ಅವರೇ ಹೇಳ್ಕೊಂಡಿರೋದು, ನಾನು ಯಾರ ಮನೆ ಬಾಗ್ಲನ್ನು ತಟ್ಟಿರ್ಲಿಲ್ಲ. ಬಟ್ ಡಿಕೆಶಿ ಅವರೇ ನನ್ನ ಮನೆಯ ಬಾಗಿಲಿಗೆ ಬಂದು ನಿಮಗೆ ಬೆಂಗಳೂರು ಅಭಿವೃದ್ಧಿ ಖಾತೆ ಕೊಡ್ತೀವಿ ಅಂತ ಹೇಳಿದ್ರು. ಕೊಟ್ಟಿಲ್ಲ. ಅದಕ್ಕೆ ನನಗೆ ಬೇಸರ ಆಗಿದೆ, ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂತ. ಅದರ ಬೆನ್ನಲ್ಲೇ KH ಮುನಿಯಪ್ಪ ಅವರು ಕೂಡ ಬೇಸರ ಹೊರ ಹಾಕಿದ್ದಾರೆ. ಅವರು ಪಾಪ ಹಳ್ಳಿಲೆಲ್ಲ ಹೋಗಿ ಕೆಲಸ ಮಾಡಕ್ ಆಗಲ್ಲ, ಬೇರೆ ಯಾವ್ದಾದ್ರು ಒಂದು ಕೊಡಿ ಅಂತ ಒಂದು ಅವ್ರ ಅಭಿಲಾಷೆ ಇದೆ. ಅವ್ರ ಚರ್ಚೆ ಮಾಡಿ ಸಾರ್ಟ್ ಔಟ್ ಮಾಡ್ತೀನಿ. ನಥಿಂಗ್ ಟು ವರಿ. ಈಸ್ ಎ ಗ್ರೇಟ್ ಫ್ರೆಂಡ್. ವಿ ಆರ್ ವೆರಿ ಕ್ಲೋಸೆಸ್ಟ್ ಫ್ರೆಂಡ್ ಅಮಾಂಗ್ ದಿ ಕ್ಯಾಬಿನೆಟ್. ವಿ ಸಾರ್ಟ್ ಔಟ್ ದ ಪ್ರಾಬ್ಲಮ್. ಈಸ್ ಮೈ ಕೊಲೀಗ್. ಈಸ್ ಎ ಸೀನಿಯರ್ ಲೀಡರ್. ಅವರು ಪಾಪ ಹಳ್ಳಿಲೆಲ್ಲ ಹೋಗಿ ಕೆಲಸ ಮಾಡಕ್ ಆಗಲ್ಲ, ಬೇರೆ ಯಾವ್ದಾದ್ರು ಒಂದು ಕೊಡಿ ಅಂತ ಒಂದು ಅವ್ರ ಅಭಿಲಾಷೆ ಇದೆ. ಅವ್ರ ಚರ್ಚೆ ಮಾಡಿ ಸಾರ್ಟ್ ಔಟ್ ಮಾಡ್ತೀನಿ. ನಥಿಂಗ್ ಟು ವರಿ. ಈಸ್ ಎ ಗ್ರೇಟ್ ಫ್ರೆಂಡ್. ವಿ ಆರ್ ವೆರಿ ಕ್ಲೋಸೆಸ್ಟ್ ಫ್ರೆಂಡ್ ಅಮಾಂಗ್ ದಿ ಕ್ಯಾಬಿನೆಟ್. ವಿ ಸಾರ್ಟ್ ಔಟ್ ದ ಪ್ರಾಬ್ಲಮ್. ಈಸ್ ಮೈ ಕೊಲೀಗ್. ಈಸ್ ಎ ಸೀನಿಯರ್ ಲೀಡರ್. ಹೋಗಿ ನನ್ನ ಮಂತ್ರಿ ಮಾಡಿ ಅಂತ ನಾನೇನು ಕೇಳಿರ್ಲಿಲ್ಲ. ಮಾಡಿದ್ದಾರೆ, ಸಂತೋಷ. ಮತ್ತೆ ಅವತ್ತೇ ಶಿವಕುಮಾರ್ ಬೆಂಗಳೂರು ಪೋರ್ಟ್ಫೋಲಿಯೋ ನಿನಗೆ ಕೊಡ್ತೀನಪ್ಪ ಅಂತ ಹೇಳಿದ್ರು. ಆಯ್ತು ಅಂತ ಬಂದೆ. ನಾನು ಅದನ್ನು ಕೇಳಿರ್ಲಿಲ್ಲ, ಅವರಿಗೆ ಅದನ್ನು ಕೇಳಿಲ್ಲ. ಅವರೇ ವಾಲಂಟಿಯರ್ ಆಗಿ ಹೇಳಿದ್ರು. ಆಮೇಲೆ ನೋಡಿದ್ರೆ ಈಗ ಜಲಸಂಪನ್ಮೂಲ ಕೊಟ್ಟಿದ್ದಾರೆ. ನಾನು 2 ಬಾರಿ ಕೂಡ ಅವರೇ ಕರೆದು ಕೊಡ್ತೀವಿ ಅಂತ ಹೇಳಿ ಆಮೇಲೆ ಬೇರೆಯವ್ರಿಗೆ ಆಯ್ತು. ಅದಕ್ಕೆ ನನಗೆ ಬೇಸರ ಆಗಿ ಈಗ ಆತ್ಮಸಾಕ್ಷಿ ವಿರುದ್ಧವಾಗಿ ಕೆಲಸ ಮಾಡಕ್ ಆಗ್ತಿಲ್ಲ ಅಂತ ಹೇಳಿ ಇವತ್ತನ್ನು ರಾಜೀನಾಮೆ ಕೊಡ್ತಾ ಇದ್ದೀನಿ ಅಷ್ಟೇ. ಆಮೇಲೆ ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತೀನಿ, ಕಾಂಗ್ರೆಸ್ ಶಾಸಕರಾಗಿ ಮುಂದುವರಿತೀನಿ. ಅದರಲ್ಲೇನು ಎರಡನೇ ಮಾತಿಲ್ಲ. ಅಥವಾ ಹೈಕಮಾಂಡ್ ಹೋಗಿ ನನ್ನ ಮಂತ್ರಿ ಮಾಡಿ ಅಂತ ನಾನೇನು ಕೇಳಿರ್ಲಿಲ್ಲ. ಮಾಡಿದ್ದಾರೆ.